ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಅತಿಥಿ ಸಮಾಜ ಸೇವೆಯನ್ನ ಮಾಡಿದ್ರೆ ಆ ಭಗವಂತನ ಸೇವೆಯನ್ನ ಮಾಡಿದಂತೆ ಅನ್ನುವಂತಹ ಭಾವನೆಯನ್ನ ಹೊಂದಿರುವವರು. ಈ ನಿಟ್ಟಿನಲ್ಲಿ ಕಳೆದ 12 ವರ್ಷಗಳಿಂದ ತಮ್ಮ ಕೈಲಾದ ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂತಹ ಬಸವರಾಜ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಬಸವರಾಜ್ ಎಸ್ ಸಮಾಜ ಸೇವಕರು. ಸಮಾಜ ಸೇವಕರಾದ ಬಸವರಾಜ್ ಸಮಾಜ ಸೇವೆಯೇ ದೇವರ ಸೇವೆ ಎನ್ನುತ್ತಾರೆ. ಮೂಲತಃ ಮಾರತಹಳ್ಳಿಯವರಾದ ಇವರು ಜನರ ಧ್ವನಿಯಾಗಿ ಮೆಚ್ಚುಗೆ ಪಡೆದಿದ್ದಾರೆ. ಶಾಲೆಗಳ ಅಭಿವೃದ್ಧಿ ಮಾಡಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪಣ ತೊಟ್ಟಿರೋ ಮಹಾನುಭಾವ. ಬಡ ಹೆಣ್ಣು ಮಕ್ಕಳಿಗೆ ಧನ ಸಹಾಯ, ಅಂಗನವಾಡಿಗಳ ಅಭಿವೃದ್ಧಿ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಿರಂತರ ಸೇವೆ ಮಾಡಿದ ಕರುಣಾಳು ಇವರು. ಕನ್ನಡ ನಾಡು ನುಡಿ ಜಲ ಸಮಸ್ಯೆ ಬಂದಾಗ ಸದಾ ಮುಂದಿರುತ್ತಾರೆ. ಅರವಿಂದ ಲಿಂಬಾವಳಿ ನಮ್ಮ ನಾಯಕರು ಅಂತಾರೆ ಬಸವರಾಜ್. ಇವರಿಗೆ ಸಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಹೋದ್ರೆ ಚೆನ್ನಾಗಿ ನೋಡಿಕೊಂಡ್ರು. ಬೆಂಗಳೂರು ಜನ ಎಲ್ಲ ತುಂಬ ಒಳ್ಳೆ ಜನ ಅಂತ ಒಂದು ಖುಷಿ ಆಗಬೇಕು ಅವ್ರಿಗೂ. ನಾವು ಅಷ್ಟೇ ಎಲ್ಲರೂ ಸಾಮಾನ್ಯವಾಗಿ ಅವ್ರಿಗೂ ಒಂದು ಒಳ್ಳೆ ಉತ್ಸಾಹ ಆಗತ್ತಾರೆ. ಯಾವತ್ತೂ ಯಾರಿಗೂ ಅನ್ಯ ಭಾಷಿಗರು, ಅನ್ಯ ಊರಿಂದ ಬಂದಿರೋರು ಅಂತ ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ಎಲ್ಲರನ್ನೂ ಒಂದು ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡೋದ್ರಿಂದ ನಮಗೆ ಒಂದು ಖುಷಿ ಇದೆ. ನಮ್ಮ ಬೆಂಗಳೂರು, ನಮ್ಮ ಕನ್ನಡ ಭಾಷೆ ಎಲ್ಲ ಕಡೆ ಬೆಳಿಬೇಕು ಅನ್ನೋದು ನಮ್ಗೆ ತುಂಬ ಮನಸ್ಸಲ್ಲಿ ಖುಷಿ ಇದೆ. ಕಳೆದ 12 ವರ್ಷಗಳಿಂದ ಸರ್, ನೀವು ಸಮಾಜ ಸೇವೆಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಈ ಸಮಾಜ ಸೇವೆಯನ್ನ ಮಾಡಿದ್ರೆ ಆ ಭಗವಂತನ ಸೇವೆ ಮಾಡದಂತೆ ಅಂತ ಹೇಳ್ಕೊಂಡು ಆ ಭಾವನೆಯಲ್ಲೇ ನಿಮ್ಮ ಸೇವೆ ಮುಂದುವರೆದಿದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೀತಿ ಸೇವೆಯಲ್ಲಿ ನೀವು ಭಾಗಿಯಾಗ್ತಿದ್ದೀರಿ ಅನ್ನೋದಾದ್ರೆ ಏನಾದರೂ ಒಂದು ಸ್ಫೂರ್ತಿ ಅಂತಿರುತ್ತೆ, ಇನ್ಸ್ಪಿರೇಷನ್ ಅಂತಿರುತ್ತೆ. ಏನು ಪ್ರೇರಣೆ ಆಯಿತು ನಿಮಗೆ? ಮೇಡಮ್, ಏನಿಲ್ಲ, ನಾವು ಸಣ್ಣ ವಯಸ್ಸಿಂದ ಸ್ಕೂಲಲ್ಲಿ ಓದುವಾಗ ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಒಂದು ಒಳ್ಳೆ ವ್ಯಕ್ತಿ ಆಗಬೇಕು, ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ನಮ್ಮ ಸ್ಕೂಲ್ಗೆ ನಮ್ಮ ಮರ್ಯಾದೆ, ನಮ್ಮ ಸ್ಕೂಲ್ಗೆ ಒಂದು ರೆಸ್ಪೆಕ್ಟ್ ಬರೋ ಥರ ವ್ಯಕ್ತಿ ಆಗಿ ಬೆಳಿಬೇಕು. ಎಲ್ಲ ಮಕ್ಕಳು ಥರನೂ ನಮಗೂ ತಿಡಿ ಎಲ್ಲ ಹೇಳ್ಕೊಟ್ಟಿದ್ರು. ನಾವು ನಮ್ಮ ಸ್ಕೂಲ್ಗೆ ಹೋದಾಗೆಲ್ಲನೂ ಒಂದು ಜ್ಞಾಪನ ಬರ್ತಾ ಇತ್ತು ನಮಗೆ. ನಮ್ಮ ಸ್ಕೂಲ್ಗೆ ಏನಾದರೂ ಮಾಡಬೇಕು, ನಮ್ಮ ಊರಿಗೆ ಏನಾದರೂ ಮಾಡಬೇಕು, ನಾನೊಂದು ಒಳ್ಳೆ ವ್ಯಕ್ತಿಯಾಗಿ ಗುರ್ತಿಸ್ಕೋಬೇಕು, ಆ ಜನ ಮುಂದೆ ನಾನು ಸರಿಸಮಾನ ಇರಬೇಕು ಅಂತ ನನಗೆ ಮನಸ್ಸಲ್ಲಿ ಅದು ಅವಾಗವಾಗ ಹೊಳಿತಾ ಇತ್ತು. ಸ್ಕೂಲ್ಗೆ ಹೋದಾಗಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಅವ್ರ ಥರ ನಾನು ಆಗಬೇಕಲ್ವಾ ಅಂತೇಳಿ ಮನಸ್ಸಿಗೆ ಅನಿಸ್ತಾ ಇತ್ತು ಮೇಡಮ್. ಹಂಗೆ ನನ್ನ ಕೈಲಾದಷ್ಟು ಸಣ್ಣ ಸಣ್ಣ ಕೆಲಸ, ಅದು ದೊಡ್ಡದಲ್ಲಿ ಮಟ್ಟದಲ್ಲಿ ಮಾಡೋಕ್ಕಾಗ್ತಾ ಇದ್ದಿಲ್ಲ ಅಂದ್ರೆ ಸಣ್ಣ ಸಣ್ಣ ಮಟ್ಟದಲ್ಲಿ ನಾನು ಮಾಡ್ಕೊಂಡು ಚಿಕ್ಕ ವಯಸ್ಸಿಂದನೇ ರೂಢಿಸ್ಕೊಂಡ್ ಬಂದಿದ್ರಿ ಇದನ್ನ? ಚಿಕ್ಕ ವಯಸ್ಸಿಂದ ನಮ್ಗೆ ಅಷ್ಟು ಶಕ್ತಿ ಇದ್ದಿಲ್ಲ ಮೇಡಮ್. ಬರ್ತಾ ಬರ್ತಾ ನಾವು ಬೆಳೀತಾ ನಮಗೆ ಅನುಕೂಲ ತಕ್ಕನಂಗೆ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಹಾಗಾದ್ರೆ ನಿಮ್ಮ ಬಾಲ್ಯ, ಬದುಕು, ಊರು, ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ನಾನು 10th ಓದಿದ್ದೀನಿ. ನಾನು ಫಸ್ಟ್ ಓದಿದ್ದು ಸಂಜಯನಗರ ಪ್ರೈಮರಿ ಸ್ಕೂಲಲ್ಲಿ. ಅಲ್ಲಿಂದ ನೆಕ್ಸ್ಟು ಮಾರತಹಳ್ಳಿಗೆ 7th 8th 9th ಓದೆ. ಆಮೇಲೆ ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯದಲ್ಲಿ ಓದಿದೆ ನಾನು. ಅಲ್ಲಿ ಕೂಡ ನಮಗೆ ಟೀಚರ್ಸು ಕೋಣೆನಗರದಲ್ಲಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಸ್ಕೂಲು, ಕೋಣೆನಗರ ಮುರುಗೇಶ್ವಳ್ಳಿ ಹತ್ರ ಇರೋದು. ಅಲ್ಲಿ ಟೀಚರ್ಸ್ ಕೂಡ ಅಷ್ಟೇ, ನಮ್ಗೆ ಯಾವಾಗನಾಗಲಿ ಮಾಡ್ಬೇಕಂದ್ರೆ ಒಂದು ಕ್ಲಾಸ್ ಅಂತೂ ಮ್ಯಾಕ್ಸಿಮಮ್ ಆಗಿ ನಾವು ಒಳ್ಳೆ ವ್ಯಕ್ತಿಯಾಗಿ ಆಗಬೇಕು, ಒಳ್ಳೆ ಪ್ರಜೆ ಆಗಬೇಕು, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಮರ್ಯಾದೆ, ಒಂದು ಹೆಸರು ಬರೋ ಥರ ಆಗಬೇಕು, ನಮ್ಮ ಶಾಲೆಗೆ ಹೆಸರು ಬರೋ ಥರ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಅವರು ಹೇಳ್ಕೊಡ್ತಾ ಇದ್ರು ನಮಗೆ. ನಮ್ಗೇನಂದ್ರೆ ಅವ್ರು ಬಂದು ಹೇಳ್ದಾಗೆಲ್ಲ ಯಾವ್ದಾನ ಒಂದು ಸಮಾಜದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು, ಏನರಲ್ಲಾದರೂ ನಾವು ಗುರ್ತಿಸ್ಕೋಬೇಕು. ಇಲ್ಲ ನಮಗಿಲ್ಲಿ ನಮ್ಮ ಬೆಂಗಳೂರು ಲೆವೆಲಲ್ಲಿ ಎಲ್ಲ ಹೊರಗಡೆಯಿಂದ ಬಂದು ದುಡಿದು ಅವ್ರವ್ರ ಜೀವನ ಅವರು ನೋಡ್ಕೊಂಡು ಹೋಗ್ತಾರೆ. ಯಾರೂ ಕೆಟ್ಟವರಲ್ಲ, ಬಂದು ಅವ್ರವ್ರ ಜೀವನ ಅವ್ರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಊರು, ನಾವಿಲ್ಲೇ ಬೆಂಗಳೂರು ಲೋಕಲ್ಲು ಮಾರತಹಳ್ಳಿಯಲ್ಲಿ ಇರೋದು, ನಮ್ಮ ಊರಿಗೋಸ್ಕರ, ನಮ್ಮ ಶಾಲೆಗೋಸ್ಕರ ನಾನೇನಾದರೂ ಒಂದು ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದಾಗ, ನಾನು ನಮ್ಮ ಸ್ಕೂಲಲ್ಲಿ ಏನೋ ಸಣ್ಣ ಪುಟ್ಟ ಮಿಸ್ಸು ಸರ್ಗೆ, ಟೀಚರ್ಸ್ಗೆ ಏನೋ ಪ್ರಾಬ್ಲಮ್ ಇತ್ತು ಅಂದರೆ, ಇಲ್ಲ ಸ್ಕೂಲು ಪಬ್ಲಿಕ್ಕಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ, ಇಲ್ಲ ಏನಾದರೂ ಸ್ವಲ್ಪ ಕ್ಲೀನ್ ಮಾಡಿಸೋದು, ಗ್ರೌಂಡ್ ಕ್ಲೀನ್ ಮಾಡಿಸ್ಕೊಡೋದು, ಇಲ್ಲ ಕಿಟಕಿ ಡೋರು ಏನಾದರೂ ಪ್ರಾಬ್ಲಮ್ ಇದ್ರೆ ಮಾಡಿಕೊಡೋದು, ಸಣ್ಣ ಇಲ್ಲ ಯಾವ್ದಾನ ಪ್ರೋಗ್ರಾಮ್ ಆಯ್ತು ಅಂದರೆ ಆ ಪ್ರೋಗ್ರಾಮಲ್ಲಿ ನಾವು ಕೂಡ ಏನು ಬೇಕೋ ಸಹಾಯ ಆಗೋ ಥರ ಮಾಡೋದು, ಟೀಚರ್ಸ್ನ ಗೌರವಿಸೋದು, ಈ ಥರ ಎಲ್ಲ ಸಣ್ಣ ಕೆಲಸ ಮಾಡ್ಕೊಂಬಂದೆ. ನಮ್ಮ ಕೈ ಎಷ್ಟು ಶಕ್ತಿ ಇತ್ತೋ ಅಷ್ಟಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೇವೆ. ಖಂಡಿತ.
ಅಂದ್ರೆ ಬಾಲ್ಯದಿಂದಲೇ ಆ ಗುಣ ಬಂದಿದೆ, ಅದಕ್ಕೆ ಕಾರಣ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 100% ಅವ್ರ ಬುದ್ಧಿ ಮಾತು ಹೇಳಿ ನಮ್ಗೆ ಕಲ್ಸ್ಕೊಟ್ಟಿದ್ದು ಇವತ್ತು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅದು ಇದೆ. ನಾನೇನಾದ್ರೂ ದೇಶದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು, ಊರಿಗೆ ಒಳ್ಳೆ ಪ್ರಜೆ ಆಗ್ಬೇಕು, ನಮ್ಮ ಸ್ಕೂಲ್ಗೆ ನಾನು ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು, ನನ್ನ ಕೈಲಾದ ಸಹಾಯ ನಾವು ಮಾಡಬೇಕು. ಇವಾಗ ನಾವು ದುಡಿತಾ ಇದ್ದೀವಿ ಒಂದು ಟೈಮು, ಇವಾಗ ನಾವು ಮಾಡ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಮನೇಲಿ ನಮ್ಮ ಹೆಂಡತಿ ಮಕ್ಕಳು ಹೆಂಗ್ ಚೇಂಜ್ ಆಗ್ತಾರೋ ಗೊತ್ತಿಲ್ಲ. ಇವಾಗ ನನಗೆ ಒಂದು 36 ವರ್ಷ ಪರವಾಗಿಲ್ಲ, ನಾನು ದುಡಿಯೋ ಶಕ್ತಿ ಇದೆ, ಮುಂದೆ ನಾನು ದುಡಿತೀನಿ ಅನ್ನೋ ಧೈರ್ಯ ಇದೆ, ಮಾಡ್ತೀನಿ. ಇವಾಗ ಸ್ಕೂಲ್ಗೂ ಮಾಡ್ತೀನಿ, ನಾನು ಓಡಾಡಿದಂಥ ಊರಿಗೂ ಮಾಡ್ತೀನಿ, ಅದೊಂದು ನನ್ನ ಮನ್ಸು ಖುಷಿ ಇದೆ. ಮುಂದೆ ನನ್ನ ಹೆಂಡತಿ ಮಕ್ಕಳು ಟೈಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಷ್ಟಿಗೆ ಇವಾಗ ಎಷ್ಟಿರ್ತೋ ಅಷ್ಟು ಸದ್ಯದ ಮಟ್ಟಕ್ಕೆ ಮಾಡಿ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಮಾಡ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲು. ನಿಮ್ಮ ತಂದೆ ತಾಯಿ ಕುಟುಂಬ ಇವ್ರ ಬಗ್ಗೆ ತಿಳಿಸ್ಕೊ. ನಮ್ಮ ತಂದೆ ಮಾರತಳ್ಳಿಯಲ್ಲಿ ಎತ್ತಿನ ಗಾಡಿ ಓಡಿಸ್ತಾ ಇದ್ರು. ಫಸ್ಟು ಎತ್ತಿನ ಗಾಡಿ ಹೊಡೆದು ನಮ್ಮ ಸಿಮೆಂಟ್ ಮೂಟೆ ಎತ್ತಿ ಹಾಕಿ ಮನೆ ಹತ್ರ ಸಿಮೆಂಟ್ ಹಾಕಿ ನಮ್ಮನ್ನ ಸಾಕಿದ್ದಾರೆ. ನಮ್ಗೆ ಮನೇಲಿ ಅವಾಗಿಂದನೂ ಹಸು ಇತ್ತು, ನಾವು ಅವಾಗಿಂದನೂ ಹಾಲು ವ್ಯಾಪಾರ ಮಾಡ್ತಾ ಇದ್ವಿ. ಇವಾಗೂ ನಮ್ಮ ಹತ್ರ ಒಂದು 25 ಹಸು ಇದೆ. ಅದು ನಮ್ಮ ಅಣ್ಣ ಅವ್ರು ನೋಡ್ಕೊತಾರೆ. ನಾವು ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಸಪೋರ್ಟ್ ಮಾಡ್ತೀವಿ. ಹಂಗೆ ನಮ್ಮ ಜೀವನ ನಡೀತದೆ. ನಾನು BBMP ಸಿವಿಲ್ ಕಾಂಟ್ರಾಕ್ಟ್ರು. ಅದರಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಚಿಕ್ಕ ಕೆಲಸ ಬಂದರೆ ಹೊರಗಡೆ ಮಾಡಿಸ್ತೀನಿ ಮೇಡಮ್. ಮಾಡಿಸಿ ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ ಮೇಡಮ್, ನೆಮ್ಮದಿಯಾಗಿ ಹೋಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಜಕ್ಕೋಸ್ಕರ ನಿಮ್ಮ ಕೈಲಾಗಿದ್ದು ದುಡ್ಡಲ್ಲಿ ಒಂದು ಭಾಗನ ಸಮಾಜಕ್ಕೆ ಅಂತ ಹೇಳೋದು. ಸಮಾಜಕ್ಕೆ ಒಂದು ಕೊಡ್ತಾ ಇದ್ವಿ ಮೇಡಮ್, 50-50. ಮೊನ್ನೆ ಒಂದು 36 ಲಕ್ಷ ಬಂತು ನನಗೆ BBMP ಇಂದ. ನಂದು 5 ವರ್ಷ ಸಂಪಾದನೆ. ಅದು 36 ಲಕ್ಷ ಬಂತು. ನಾನೇನು ಮಾಡಿದೆ, ನಮ್ಮ ಸ್ಲಮ್ ಬೋರ್ಡಲ್ಲಿ ನಮ್ಮ ಮಂಜುನಾಥ್ ನಗರದಲ್ಲಿ ನೀರಿಂದು ಕೊರತೆ ಜಾಸ್ತಿ ಇತ್ತು. ಅದು ಬಂದು ಹಂಗೆ ಏನು ಮಾಡಿದೆ, ನಾನು ಒಂದು 5 ಬೋರ್ ಹಾಕ್ಸಿದೆ. 5 ಬೋರ್ಗೆ 36 ಲಕ್ಷ ಆಯಿತು. ಆಮೇಲೆ ಪಬ್ಲಿಕ್ ಅವರೆಲ್ಲ ಒಂದೊಂದು ಮನೆಯಿಂದ ಒಂದೊಂದು 1000 ರೂಪೀಸ್ ಕೊಟ್ಟರು. ಅದೊಂದು ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಆಯಿತು. ಟೋಟಲ್ ಒಂದು 41 ಲಕ್ಷ ಖರ್ಚಾಯಿತು ಪಬ್ಲಿಕ್ದು ಸೇರಿ. ಅವರು ಎಲ್ಲ ಸೇರಿಸ್ಕೊಟ್ಟಾದ್ಮೇಲೆ ನಾನೊಂದು 36 ಲಕ್ಷ ಹಾಕಿ ಬೋರ್ ಹಾಕಿ ಕಳಿಸ್ಕೊಟ್ಟಿದ್ದೀನಿ ಮೇಡಮ್. ಕಳಿಸ್ಕೊಟ್ಟಿದ್ದು ನಮ್ದು ಹೈನುಗಾರಿಕೆ ಇದಲ್ಲ, ಅದ್ರಲ್ಲಿ ನಮ್ಮ ಮನೆ ಜೀವನ ನಡೀತಿದೆ, ಏನು ತೊಂದರೆ ಇಲ್ಲ. ನಾವು BBMP ದುಡ್ಡು ಅಲ್ಲಿ ಹೋದ್ರು ನನಗೊಂದು ಇದು ಮನಸ್ಸಲ್ಲಿ, ಫಸ್ಟ್ ಊರಿಗೆ ಏನಾದರೂ ಮಾಡ್ಬಿಡೋಣ, ಆಮೇಲೆ ನಾವು ದುಡ್ಕೊಳೋಣ, ಫಸ್ಟ್ ಸಮಾಜ ಸೇವೆ ಮಾಡ್ಬಿಡೋಣ, ನಮ್ದೊಂದು ಹೆಸರು ಉಳಿಸೋಣ, ಊರಲ್ಲಿ ನಂದೊಂದು ಹೆಸರು ಉಳಿಸ್ಕೊಳೋಣ, ಏನೋ ಮಾಡಿದ್ದಾನೆ ವ್ಯಕ್ತಿ, ಹುಟ್ಟಿದ್ದಕ್ಕೂ ಒಂದು ಪ್ರಯೋಜನ ಇರಬೇಕು ಅಂತೇಳಿ ನಾನು ಮಾಡಿದ್ದೀನಿ ಮೇಡಮ್. ಈಗ ನೀವು ಎಜುಕೇಶನ್ ಆಗ್ತಿದ್ದಂಗೆ ಕಾಂಟ್ರಾಕ್ಟಿಂಗ್ ವ್ಯಕ್ತಿಗೆ ಬಂದ್ರ ಅಥವಾ ಎಲ್ಲಾದ್ರೂ ಉದ್ಯೋಗ ಮಾಡ್ತಿದ್ರ, ಹೆಂಗ್ ಬದುಕಂತ? ಇಲ್ಲ ಮೇಡಮ್, ನಾನು ಮಾರತಳ್ಳಿಯಲ್ಲಿ ಒಂದು ಚಿಕ್ಕದೊಂದು 2,500 ರೂಪಾಯಿಗೆ ಒಂದು ಕೆಲ್ಸಕ್ಕೆ ಹೋದೆ, UPS ಸರ್ವಿಸ್ ಕೆಲ್ಸಕ್ಕೆ ಹೋದೆ. ಅಲ್ಲಿಂದ ಅದು ನಮ್ಮ ಮನೇಲಿ ಪೇಮೆಂಟ್ ವರ್ಕ್ ಸಾಕಾಗ್ತಾ ಇದ್ದಿಲ್ಲ. ಮನೇಲಿ ಅದೊಂದು 1.5 ವರ್ಷ 2 ವರ್ಷ ಮಾಡಿದೆ. ಆಮೇಲೆ ನಮ್ಮಮ್ಮ ಮಣಿಪಾಲಲ್ಲಿ ಕೆಲಸ ಮಾಡೋರು, ಅವರು ಅಲ್ಲಿ ಕೆಲಸ ಕೇಳ್ಕೊಂಬಂದ್ರು, ಅಲ್ಲಿ ಕೆಲ್ಸಕ್ಕೆ ಕರ್ಕೊಂಡ್ರು. ಅಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡೆ. ಸೇರ್ಕೊಂಡು ಅಲ್ಲೊಂದು 2 ವರ್ಷ ಮಾಡಿದೆ. ಅಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದೆ. ಆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನಂದೊಂದು ಹೆಸರು ಉಳಿಯೋ ಥರ ನಾನು ನಡ್ಕೊಂಡಿದ್ದೀನಿ, ಒಳ್ಳೆ ಹೆಸರು ಮಾಡಿದ್ದೇನೆ ಅಲ್ಲಿ. ಅಲ್ಲಿಂದ ಆದ ತಕ್ಷಣ ಆಮೇಲೆ ಅಪ್ಪ ಅವರು ಇದು ತೊಗೊಂಡ್ರು, ಒಂದು 3 ವೀಲರ್ ಲಗೇಜ್ ಆಟೋ ತೊಗೊಂಡ್ರು. 3 ವೀಲರ್ ಲಗೇಜ್ ಆಟೋ ತೊಗೊಂಡ್ಮೇಲೆ ನನಗೆ ಮಣಿಪಾಲಲ್ಲಿ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 7,000-8,000 ಪೇಮೆಂಟ್ ಬರೋದು. ಆವಾಗ ನಾನು ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋದಾಗ 3,600 ರೂಪಾಯಿ ನನಗೆ ಪೇಮೆಂಟು. ನಾನು OT ಮಾಡಿ 7,600 7,000 ಹತ್ತತ್ರ ರೀಚ್ ಮಾಡ್ತಾ ಇದ್ದೆ, ಹೈಯೆಸ್ಟ್ ರೀಚ್ ಮಾಡ್ತಾ ಇದ್ದೆ. ನಮ್ಮ ಬ್ಯಾಚಲ್ಲಿ ನಾನು ಸ್ವಲ್ಪ ರೀಚ್ ಮಾಡ್ತಾ ಇದ್ದೆ ಕೆಲಸದಲ್ಲಿ. ಆವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನಮ್ಮಪ್ಪ 3 ವೀಲರ್ ಲಗೇಜ್ ಆಟೋ ತಗೊಂಡು 1 ವರ್ಷ ಆದಮೇಲೆ ನಾನು ಸ್ವಲ್ಪ ಕಲ್ತ್ಕೊಂಡು ನಾನು 3 ವೀಲರ್ ಆಟೋ ಮಾಡಿದೆ. 1ರಿಂದ 2 ಆಯಿತು, 2ರಿಂದ 3 ಆಯಿತು, 3ರಿಂದ 4 ಆಯಿತು, 4ರಿಂದ 6 ಆಯಿತು. ಕೈ ಹಿಡಿದಾದ್ಮೇಲೆ ಏನಾಯಿತು, ಹಂಗೆ ಮಾಡ್ತಾ ಸ್ವಲ್ಪ ಹಂಗೆ ಇನ್ನೊಂದು ಯಾವುದ್ರಲ್ಲಾದ್ರೂ ನಾವು ತೊಡಗಿಸ್ಕೊಬೇಕು ಅಂತೇಳಿ ಏನು ಮಾಡಿದ್ರು, ಕಾಂಟ್ರಾಕ್ಟರ್ಗೆ ನಮಗೆ ಅಲ್ಲಿ ಪಬ್ಲಿಕಲ್ಲಿ ನಮ್ಮ ಪರಿಚಯ ಇದ್ದಾರೆ, ಕಾರ್ಪೊರೇಟ್ರು ರಮೇಶ್ ಅಣ್ಣ ಅಂತಿದ್ದಾರೆ. ಅವ್ರು ಬಂದ್ಬಿಟ್ಟು ನನಗೆ ಹೇಳಿದ್ರು, ಏನಂತ ಹೇಳಿದ್ರು, ನೀನೊಂದು ಕಾಂಟ್ರಾಕ್ಟ್ ಕೆಲಸ ತಗೋ, ನೀನು ಮಾಡು, ನಿನ್ನ ಕೆಲಸದ್ದೆಲ್ಲ ಲಕ್ಷಣ ಚೆನ್ನಾಗಿದೆ, ನೀನು ಮಾಡ್ತೀಯಾ ಅಂತೇಳಿ ಅವ್ರೇನು ಮಾಡಿದ್ರು. ಫಸ್ಟ್ ಟೈಮ್ ನನಗೆ BBMP ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಹೇಳಿದ್ರು. ಹೇಳಿಸಿ ಅವರೇ ಮಾಡಿಸ್ಕೊಟ್ರು ನನಗೆ. ಮಾಡಿಸ್ಕೊಟ್ಟಾದ್ಮೇಲೆ ಫಸ್ಟ್ ಕೆಲಸನೂ ಅವರೇ ಹಾಕ್ಕೊಟ್ರು ನನಗೆ. ಹಾಕ್ಕೊಟ್ಟಾದ್ಮೇಲೆ ನಾನು ಅವ್ರ ಮರ್ಯಾದೆ ಎಲ್ಲಿ ಕಳಿಲ್ಲ. ಇವತ್ತವರೆಗೂ ಅವರು ನನಗೆ ರಾಜಕೀಯ ಗುರು ಅಂತಲೂ ಹೇಳ್ಬೋದು, ಆಮೇಲೆ ನಾನು ಬೆಳೆಯೋದಕ್ಕೂ ಒಂದು ಕಾರಣ ಅಂತಲೂ ಹೇಳ್ಬೋದು. ರಮೇಶ್ ಅಣ್ಣವರು ಅವರು ಕಾಂಟ್ರಾಕ್ಟ್ನ ನಾನು ಸೇರಿಕೊಂಡೆ. ಕಾಂಟ್ರಾಕ್ಟ್ ಆದಮೇಲೆ ನಾನು ಕೆಲಸ ಮಾಡಿದೆ. ಆಮೇಲೆ 5 ವರ್ಷ ಸಂಪಾದನೆ ಮಾಡಿದಲ್ಲಿ 36 ಲಕ್ಷ ಬಂತು. ಅದನ್ನ ತೊಗೊಂಬಂದು ಮನೆ ಊರಿಗೋಸ್ಕರ ಹಾಕಿದೆ, ಬೋರ್ ಹಾಕ್ಸಿದೆ. ಆಮೇಲೆ ಡೈಲಿ ಸಮಾಜ ಸೇವೆ ಅಂತೇಳಿ ಈ ಚೇಂಬರ್ದು, ಈ ಟ್ಯಾಂಕ್ ಪ್ರಾಬ್ಲಮ್ ಇರೋದು, ರೋಡ್ದು, ಆಮೇಲೆ ಯಾರಿಗಾದ್ರೂ ಮೈ ಹುಷಾರಿಲ್ಲ, ಯಾರಿಗಾದ್ರೂ ತೀರ್ಕೊಂಡ್ರೆ ಮನೆ ಹತ್ರ ಬರ್ತಾರೆ, ನನ್ನ ಕೈಲಿ ಇದ್ದಷ್ಟು ಕೊಟ್ಟು ಅವ್ರನ್ನ ನಾನು ಕಾಪಾಡ್ಕೊಂಡು, ಜನನೇ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಕಾಪಾಡ್ಕೊಂಡು ನಾನು ಹೋದ್ರೆ ನನಗೆ ಮರ್ಯಾದೆ ಇದೆ, ಮರ್ಯಾದೆ ಚೆನ್ನಾಗಿ ಕೊಡ್ತಾರೆ. ಅದು ಸಾಕು ನನಗೆ. ನನ್ನ ಮನಸ್ಸು ಎಷ್ಟು ಕೋಟಿ ದುಡಿದ್ರು ನನಗೇನು ಪ್ರಯೋಜನ ಇಲ್ಲ. ಅವ್ರ ಹತ್ರ ಹೋಗಿ ಅವ್ರು ಕೊಡೋ ಮರ್ಯಾದೆಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಕೂಡ, ನಮ್ಮಮ್ಮ, ನಮ್ಮ ಮಿಸ್ಸಸ್ ಕೂಡ 1 ಟೈಮ್ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡು ಇನ್ನೊಂದು ಟೈಮ್
ಖುಷಿಯಾಗಿ ಇರ್ತಾರೆ. ಖುಷಿಯಾಗೇ ಇರ್ತಾರೆ. ನನ್ನ ಮುಂದೆ ಬೇಜಾರು ಮಾಡ್ಕೊಂಡು ಹೊರಗಡೆ ಖುಷಿಯಾಗಿ ಹೇಳ್ಕೊಂತಾರೆ ನನ್ನ ಬಗ್ಗೆ. ನನ್ನ ಮಗ ಅದು ಮಾಡ್ದ, ನನ್ನ ಮಗ ಇದು ಮಾಡ್ದ, ನನಗೆ ಅದೊಂದು ಹೆಮ್ಮೆ ಅಷ್ಟೇ ಮೇಡಮ್. ಹೌದು, ಇದು ಮುಂದುವರ್ಸೋಣ ಅಂತ ಅನ್ಸುತ್ತೆ ಅಂತ ಒಳ್ಳೊಳ್ಳೆ ಮಾತುಗಳು ಕೇಳಿ ಬಂದಾಗ. ಹಾಂ ಮೇಡಮ್, ನನಗೆ ಮುಂದುವರ್ಸೋದೇನಿಲ್ಲ ಮೇಡಮ್, ಕೈಯಲ್ಲಿ ಶಕ್ತಿ ಎಷ್ಟಿದೆ ಅಷ್ಟು ಮಾತ್ರ ನಾನು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ಸಾಲ ಸೋಲ ಮಾಡಕ್ ಹೋಗಲ್ಲ, ಇದ್ದದ್ರಲ್ಲೇ ಜನನೂ ಕಾಪಾಡ್ಕೊಳಕ್ ಪ್ರಯತ್ನ ಮಾಡ್ತೀನಿ ಮೇಡಮ್. ಇಷ್ಟು ತನಕ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಸಮಾಜ ಸೇವೆಯನ್ನು ನೋಡುವಾಗ ರಾಜಕೀಯಕ್ಕೆ ಏನಾದರೂ ಬರ್ತಾರಾ ಬಸವರಾಜ್ ಅವರು ಅನ್ನೋಂಥ? ಇಲ್ಲ ಮೇಡಮ್, ರಾಜಕೀಯ ಆಸಕ್ತಿ ನಮಗೆ, ಸಮಾಜ ಸೇವೆ ಮಾಡ್ತೀವಿ, ಪಕ್ಷದಲ್ಲಿ ಬೇಕಂದ್ರೆ ನಾನು ಸಪೋರ್ಟ್ ಮಾಡ್ತೀವಿ. ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಬಂದ್ಬಿಟ್ಟು ಸ್ಲಮ್ ಬೋರ್ಡಲ್ಲಿ ಬಂದು ಫಸ್ಟ್ ಟೈಮ್ ಬಂದಾಗ ಕರೆಂಟ್ ಇದ್ದಿಲ್ಲ. 15 ಲಕ್ಷ ಅವರು ಸ್ಲಮ್ ಬೋರ್ಡಿಂದ ಕರೆಸಿ ಮಾತಾಡಿಸಿ 15 ಲಕ್ಷ ಮನ್ನಾ ಮಾಡಿ ಕರೆಂಟು ಬರೋ ಥರ ಮಾಡಿಕೊಟ್ರು. ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ. ಆಮೇಲೆ ಇನ್ನೊಂದೇನಾಯಿತು, ಕುಡಿಯೋ ನೀರಿನ ಪಾಯಿಂಟ್ ಇದ್ದಿಲ್ಲ ನಮ್ಮ ಮಾರತಳ್ಳಿ ಸ್ಲಮ್ ಕ್ವಾರ್ಟರ್ಸಲ್ಲಿ. ಕುಡಿಯೋ ನೀರಿನ ಪಾಯಿಂಟ್ ಇದ್ದಿಲ್ಲ. ಅವರು ಹೋಗಿ ಅವ್ರಿಗೆ ತಿಳಿಸಿದ ತಕ್ಷಣ ಇಮಿಡಿಯೇಟಾಗಿ 1 ತಿಂಗಳು 2 ತಿಂಗಳ ಒಳಗಡೆ ವಾಟರ್ ಪಾಯಿಂಟ್ ಮಾಡಿಕೊಟ್ರು, ಕುಡಿಯೋ ನೀರಿನ ವಾಟರ್ ಪಾಯಿಂಟ್ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಇನ್ನೊಂದು ಅವ್ರಿಗೇನು ಬೆನಿಫಿಟ್ ಇಲ್ಲ ಅಂದರೆ, ಅಲ್ಲಿ ವೋಟರ್ಸ್ ಯಾವುದೂ ಇಲ್ಲ, ವೋಟರ್ಸು ಯಾವುದು ಚೇಂಜ್ ಮಾಡಿಲ್ಲ. ಅದರಿಂದ ಅವರು ಆದರೂ ಇನ್ನೊಂದು ಕೆಲಸ ಏನು ಮಾಡಿದ್ರೆ, ಒಂದು 4 ಕೋಟಿ ರೂಪಾಯಿ ಖರ್ಚು ಮಾಡಿ ರೋಡೇ ಇದ್ದಿಲ್ಲ ಅಲ್ಲಿ. 30-40 ವರ್ಷದಿಂದ ಅದು ಮಶಾಣ ಇತ್ತು, ಮಶಾಣ ರೋಡೇ ಇದ್ದಿಲ್ಲ, ಊರಿಗೂ ಅದಕ್ಕೂ ಕನೆಕ್ಟೇ ಇದ್ದಿಲ್ಲ. ಅವರು ಒಂದು 3 ಕೋಟಿ ರೂಪಾಯಿವರೆಗೂ ಫಂಡ್ ತಂದು ಅಲ್ಲಿ ಆ ಕಡೆ ಈ ಕಡೆ ಕಾಂಪೌಂಡ್ ಮಾಡಿ ಆಮೇಲೆ ರೋಡ್ ಮಾಡಿಕೊಟ್ರು. ಅಲ್ಲಿರೋ ಜನಕ್ಕೆ ಒಳ್ಳೇದಾಗಲಿ, ಯಾಕಂದ್ರೆ ಅಲ್ಲಿ ವೋಟರ್ ಐ ಡಿ ಕಾರ್ಡ್ ಯಾವುದಿಲ್ಲ. ಹೆಚ್ಚು ಕಮ್ಮಿ 924 ಮನೆ ಇದೆ, ಕಮ್ಮಿ ಅಂದ್ರೆ ಒಂದು 5,000 ಜನ ಇದ್ದಾರೆ. 5,000 ಜನ ಇದ್ದಾರೆ. ಅವ್ರಿಗೆ ಅಲ್ಲಿ ಏನು ವ್ಯವಸ್ಥೆ ಇದ್ದಿಲ್ಲ. ಆಮೇಲೆ ಅವರು ರೋಡ್ ಹಾಕ್ಕೊಟ್ರು, ವಾಟರ್ ಪಾಯಿಂಟ್ ಮಾಡಿಕೊಟ್ರು, ಆಮೇಲೆ ಕರೆಂಟ್ದು ಮನೆ ಮಾಡಿಕೊಟ್ರು. ಮತ್ತೆ ಒಂದ್ಸತಿ ಅವ್ರ ಹತ್ರ ಯಾರ್ದು ಕೇಳಿದಾಗ ಅಲ್ಲಿ ವೋಟರ್ಸ್ ಇಲ್ಲ, ಏನಪ್ಪ ಮಾಡ್ತೀಯಾ ಅಂತಂದ್ರು ಅವರು. ಆಮೇಲೆ ನಾನೇನು ಮಾಡಿದೆ, ನನ್ನ ಹತ್ರ ಇರೋ ಅಮೌಂಟಾಗಿ ನಾನು ಬೋರ್ ಹಾಕಿ ನಾನು ಜನನ ಕಾಪಾಡಿಕೊಂಡು ಅವ್ರಿಗೇನೋ ಕಷ್ಟ ಸುಖ ಬಂದು ನಾನು ನೋಡಿಕೊಂಡು ಸಂಜಯ್ ನಗರ, ಮಂಜುನಾಥ್ ನಗರ, ನಮ್ಮ ಸ್ಲಮ್ ಕ್ವಾರ್ಟರ್ಸಲ್ಲಿ ಒಂದು ಒಳ್ಳೆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಅವರು ಇದೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಕಟ್ಸ್ಕೊಟ್ರು, ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಸ್ಕೊಟ್ರು. ಆಮೇಲೆ ಇವಾಗ ಒಂದು ಯಾವುದೋ ಬರ್ನಿಂಗ್ ಸೆಂಟರ್ ಒಂದು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ನಮ್ಮ ಅರವಿಂದ್ ಲಿಂಬಾವಳಿ ಸಾರವರು ಕೂಡ ಕೆಲಸದಲ್ಲಿ ಯಾವತ್ತೂ ಹಿನ್ನಡೆ ಇಲ್ಲ. ಅವರು ಒಳ್ಳೆ ಟಾಪ್ 1 ವರ್ಕರ್ ಮಾಡ್ತಾರೆ. ಅವರು ಕೂಡ ನಮ್ಗೆ ಒಂಥರ ರಾಜಕೀಯ ಗುರುನೇ ಅನ್ಕೋಬೇಕು ಲಿಂಬಾವಳಿ ಅವರೇ. ಹೈನುಗಾರಿಕೆ ಹೆಂಗ್ ನಡೀತಾ ಇದೆ? ಯಾಕೆ ಹಸು ಸಾಕಣೆ ಮಾಡ್ಬೇಕು ಅಂತ ಅನಿಸ್ತದೆ? ಯಾಕಂದ್ರೆ ಹಾಲು ಮಾರಿ ಅಥವಾ ಗೋವಿನ ರಕ್ಷಣೆ ಮಾಡದವರು ಎಂದೂ ಕೂಡ ಕೆಳಗ್ ಬಿದ್ದೋರಿಲ್ಲ ಅನ್ನೋ ಮಾತಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ 100% ನಿಜ. ನಮ್ಮ ಮನೇಲಿ ನಾವು ಹುಟ್ಟಿದಾಗಿಂದನೂ ಇದೇ ಮಾರತಳ್ಳಿಯಲ್ಲಿ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಅಲ್ಲಿಂದ ನಾವು ಹುಟ್ಟಿದಾಗಿಂದ ನಮ್ಮ ಮನೇಲಿ ಎಮ್ಮೆ ಹಸು ಇತ್ತೇ ಇತ್ತು. ನಮ್ಮ ಮನೆ ದೇವ್ರದು ಇದೆ. ಆಮೇಲೆ ನಾವು ಏರ್ಫೋರ್ಸ್ ಕ್ವಾರ್ಟರ್ಸ್ ನಮ್ಗೆ ಹತ್ರ ಇದೆ, ಒಂದು ಕಾಂಪೌಂಡ್ ಅಷ್ಟೇ. ಅವರೆಲ್ಲ ಬಂದು ನಮ್ಮ ಮನೆ ಹತ್ರ ತಗೊಂಡ್ಬಿಡ್ತಾರೆ ಹಾಲು. ನಮ್ಗೆ ಒಂದು ಕೂಡ ಡೈರಿ ಕಳಿಸ್ತೀವಿ ಅನ್ನೋದಿಲ್ಲ, ಡೈರೆಕ್ಟ್ ಹಾಲು ಕರಿತಾ ಇದ್ದಂಗೆ ಕಾಯ್ಕೊಂಡು ತಗೊಂಡು ಹೋಗ್ತಾರೆ. ಅದೊಂದು ನಮ್ಮನ್ನ ಚೆನ್ನಾಗಿ ಕೈ ಹಿಡಿದಿದೆ. ಯಾವುದೇ ಒಂದು ಟೈಮಲ್ಲಿ ನಮ್ಗೆ ದುಡ್ಡಿಲ್ಲ ಅಂದ್ರೆ 1 ತಿಂಗಳು ಹೆಚ್ಚು ಕಮ್ಮಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಹಾಲು ದುಡ್ಡಲ್ಲಿ. ನಂದೇನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ತಗೊಂಡು ಅವ್ರ ಹತ್ರ ಇಸ್ಕೊಂಡು ಕೊಟ್ಟಿದ್ರು ಈ ತಿಂಗಳಲ್ಲಿ ಹಾಲು ದುಡ್ಡು ಬರುತ್ತಲ್ಲ, ಅದ್ರಲ್ಲಿ ನಂಗೆ ಕವರ್ ಆಗ್ಬಿಡುತ್ತೆ. ಅದು ನಮ್ಮ ಅಣ್ಣದೊಂದು 10 ಹಸು ಇದೆ, ನಮ್ಮ ಅಣ್ಣದ 10 ಇದೆ, ನಂದೊಂದು 15 ಹಸು ಇದೆ. ನಂದು ಗೀರು ಆಮೇಲೆ ನಾಟಿ ಇದೆಲ್ಲ ಇದೆ. ನಮ್ಮ ಅಣ್ಣದ HF ಒಂದು 10 ಕಟ್ಕೊಂಡಿದ್ದಾರೆ. ನಾವು ನಾಟಿ ಗೀರೆಲ್ಲ ಮನೆಗೆ ಈ ಏರ್ಪೋರ್ಟ್ಸ್ ಅವ್ರು ಕೊಡೋಕೆ ಇಟ್ಕೊಂಡಿದ್ವಿ. ನಮ್ದು ಹಾಲ್ದು ಒಂದು ದೊಡ್ಡ ಬಿಸ್ನೆಸ್ ಮೇಡಮ್. ಗಿರ್ರೆಲ್ಲ ತರಬೇಕು ಅಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್, ಜಾಸ್ತಿ ಖರ್ಚಾಗುತ್ತೆ. ಹೌದು ಮೇಡಮ್, ಅವುಗಳ ಮೇಂಟೆನೆನ್ಸ್ ಅಂದ್ರೆ ಅದಷ್ಟೊಂದು ಸುಲಭ ಏನಲ್ಲ. ಹೌದು, ಗೀರ್ ಮೇಂಟೆನೆನ್ಸ್ ಇಲ್ಲ ಮೇಡಮ್. ಅದು ಒಂಥರ ದೇವ್ರಿದ್ದಂಗೆ. ಅದಕ್ಕೆ ಒಂದ್ಸತಿ ನೀರು ಕುಡಿಸಿದ್ರೆ ಸಾಕು, ಬೆಳಗ್ಗೆ ಸಾಯಂಕಾಲ ನೀರು ಒಂದು ಕರೆಕ್ಟಾಗಿ ಕೊಟ್ಟರೆ ಸಾಕು. ಅಲ್ಲಿ ನಮ್ದು HL ಕಾಂಪೌಂಡ್ ಇದೆ, ಅಲ್ಲಿಗೆ ಬೆಳಗ್ಗೆ ಕರೆಕ್ಟಾಗಿ ನಾವು ಹಾಲು ಕರೆದ 6 ಗಂಟೆಗೆ ಬಿಟ್ಟರೆ ಮನೆ ಹತ್ರ 10 ನಿಮಿಷ ನಿಂತ್ಕೊಳೋದು, ಆರಾಮಾಗಿ ಮೇಯಕ್ಕೆ ಹೋಗ್ಬಿಡುತ್ತೆ. ತಿರ್ಗಾ ಸಾಯಂಕಾಲ ಕರೆಕ್ಟ್ 2:15 ಇಲ್ಲ 3 ಗಂಟೆ ಅಂದರೆ ಮನೆ ಹತ್ರ ಬಂದ್ಬಿಡುತ್ತೆ. ಒಂದು ದಿನ ಹೊಡ್ಕೊಂಡ್ ಬರ್ಬೇಕಂತ ಹೋಗಿಲ್ಲ. ಅದು ಹೋಗೋದೇ ಒಂದು ಚಂದ, ಒಂದು ಸೈಲೆಂಟಾಗಿ ಒಂದು ಸೈಡಲ್ಲಿ ಹೋಗ್ತಾ ಇರುತ್ತೆ. ಈ ಬೇರೆ HF ದನ ಎಲ್ಲ ಒಂಥರ ಹಿಂಗೆ ಸಪ್ರೇಟ್ ಹೋಗ್ತಾ ಅದಾಗಿಲ್ಲ, ಒಂದರಿಂದ ಒಂದೇ ಹೋಗೋದು. ಇದು ಅದು ನಾವ್ ಹೆಂಗ್ ರೂಢಿ ಮಾಡಿಸ್ತೀವಿ ಹಂಗೆ ರೂಢಿ ಆಗ್ಬಿಡುತ್ತೆ. ಅದೊಂದು ನಮ್ಗೆ ತುಂಬಾ ಅವುಗಳ ಈ ಪ್ರಾಣಿಗಳ ಜೊತೆಗಿನ ಒಡನಾಟ ಅಂದ್ರೆ ಒಂಥರ ಬಹಳ ವಿಶೇಷ ಅನುಭವ. ಅದು ಹೇಗಿದೆ? ಏನಾದ್ರು ಹೆಸರು ಕಟ್ಟಿದ್ದೀರಾ ಹಸುಗಳಿಗೆ? ಇಟ್ಟಿದೀವಿ ಮೇಡಮ್. ನಮ್ದು ಇನ್ನೊಂದೇನಂದ್ರೆ ಬೆಳಗ್ಗೆ ನಾವು ಕರೆಕ್ಟಾಗಿ ನಮ್ಮ ಅಣ್ಣವ್ರು 3:30ಗೆ ಎದ್ದೇಳ್ತಾರೆ, ನಾನು ಬಂದ್ಬಿಟ್ಟು ಒಂದು 5:45 6 ಗಂಟೆಗೆ ಎದ್ದೇಳ್ತೀನಿ. ನನ್ನ ಮನೇಲಿ ಎದ್ದೇಳೋದು ಲೇಟ್, ನನ್ನ ಸ್ವಲ್ಪ ಸ್ಪೆಷಲ್ ಮನೇಲಿ. ನನಗೆ ಎಲ್ಲರೂ ಒಂಥರ ಸ್ಪೆಷಲ್ ಆಗಿ ನೋಡ್ತಾರೆ. ನನ್ನ ಲೇಟು ನಮ್ಮ ಅಣ್ಣವರೆಲ್ಲ ಹಾಲು ಕರಿತಾ ಇರ್ತಾರೆ, ನಮ್ಮ ಅಮ್ಮ ನಮ್ಮ ಮಿಸ್ಸಸ್ಸು ಎಲ್ಲರೂ ಹಾಲ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಲಾಸ್ಟ್ 5:45 6 ಗಂಟೆಗೆ ಹೋಗಿ ಸ್ವಲ್ಪ ಹಸುಗೆ ಏನಾರ ಮೆಡಿಸಿನ್ ಇದ್ರೆ ನಾವು ಮೆಡಿಸಿನ್ ಮಾಡ್ತೀವಿ. ನಮಗೆ ಡಾಕ್ಟ್ರು ತೋರಿಸ್ಕೊಟ್ಟಿದ್ದಾರೆ, ಯಾವಾಗಲೂ ನಾವು ಸಡನ್ನಾಗಿ ಬರೋಕ್ಕಾಗಲ್ಲ ಅಂತೇಳಿ. ಸ್ವಲ್ಪ ಕಾಲ್ಗೆ ಆಣಿಗಿಣಿ ರೋಡಲ್ಲಿ ಹಿಡಿತ ಆಣಿಗಿಣಿ ಚುಚ್ಚಿರುತ್ತೆ, ಒಂದೊಂದು ಟೈಮ್ ಹಸು ಗಲಾಟೆ ಮಾಡ್ಕೊಂಡು ಗಾಯ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಮಗೆ ಅವರು ಇಂಜೆಕ್ಷನ್ ತೋರಿಸ್ಕೊಟ್ಟಿದ್ದಾರೆ.
ಇಲ್ಲಿ ಹಾಕ್ಬೇಕು, ಅಲ್ಲಿ ಹಾಕ್ಬೇಕು, ಇಂಥ ಜಾಗದಲ್ಲಿ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು ಅದನ್ನ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಕ್ಲೀನಾಗಿ ಚೆಕ್ ಮಾಡೋದೇ ನನ್ನ ಡೈಲಿ ಕೆಲಸ. ಅದು ಒಂದು ಹಸುಗಾದ್ರೂ ಒಂದು ದಿನಕ್ಕೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಇಂಜೆಕ್ಷನ್ ಮಾಡ್ತಾ ಇರ್ತೀವಿ. ತೊಂದರೆ ಏನಾದ್ರು ಒಂದು ಸಣ್ಣ ಪುಟ್ಟ ಇದ್ದಿರುತ್ತೆ, ಅದನ್ನ ನಾವು ಡೈಲಿ ನೋಡ್ಕೊಂತಾ ಬೆಳಗ್ಗೆ ಸಾಯಂಕಾಲ ಅದ್ರ ಮೇನ್ ನಾವು ನೋಡ್ತೀವಿ. ದುಡಿದಿದ್ರಲ್ಲಿ ಒಂದು ಭಾಗನ ಅಂದ್ರೆ ಒಂದು 50% ಸಮಾಜಕ್ಕೆ ಕೊಡಬೇಕು ಅನ್ನೋ ಭಾವನೆ, ಜೊತೆಗೆ ಹೈನುಗಾರಿಕೆ, ಗೋವುಗಳ ರಕ್ಷಣೆ ಮಾಡ್ತಿದ್ದೀರಿ. ಇದೆಲ್ಲದರ ನಡುವೆ ನಿರಂತರವಾದಂಥ ಸಮಾಜ ಸೇವೆ, ಒಂದಷ್ಟು ಉದಾಹರಣೆಗಳನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಡ ಹೆಣ್ಣು ಮಕ್ಕಳಿಗೆ ನೀವು ಜೊತೆಯಾಗಿ ನಿಂತ್ಕೊಂಡಿದ್ದೀರಿ, ಅವರಿಗೆ ಆರ್ಥಿಕವಾಗಿ ನೆರವಾಗುವಂಥದ್ದು ಇರ್ಬೋದು, ವಿದ್ಯಾರ್ಥಿಗಳಿಗೆ ಅವರು ಒಂದೊಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ಅಂತ ಹೇಳಿ ಜೊತೆಯಾಗಿ ನಿಂತ್ಕೋತೀರಿ. ತಿಳಿಸ್ಕೊಡಿ ಇದ್ರ ಬಗ್ಗೆ. ಮೇಡಮ್, ಹೆಣ್ಮಕ್ಳಿಗೇನಿಲ್ಲ ಮೇಡಮ್, ಇವಾಗ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಸ್ವಲ್ಪ ಜನ ಪೇರೆಂಟ್ಸ್ ಬರ್ತಾರೆ. ಹೌದು. ಬಂದಾಗ ಅದೊಂದು 30,000 ಇತ್ತು ಅಂದ್ರೆ ನನ್ನ ಕೈಲಿ ಒಂದು 10,000 ಕೊಟ್ಟು ಹೇಳ್ತಿದ್ರು, ಬುಕ್ಸ್ ಸೇರಿದ್ರೆ ಕೊಟ್ಟು ಕಳಿಸ್ತೀನಿ. ಆಮೇಲೆ ಇನ್ನೇನಾದ್ರು ಬಟ್ಟೆ ಗಿಟ್ಟೆ ಬೇಕು ಅಂತಂದ್ರೆ ನಾನು ತರಿಸ್ಕೊಡ್ತೀನಿ ಮೇಡಮ್, ಅಷ್ಟೇ ಮೇಡಮ್. ಇನ್ನು ಅಂತ ಏನು ದೊಡ್ಡದಿಲ್ಲ, ಸಣ್ಣ ಸಣ್ಣದ್ ಮಾಡ್ತೀನಿ. ಅಂತ ಸಣ್ಣ ಅಂಗನವಾಡಿ ಶಾಲಾ ಮಕ್ಕಳಿಗೆ. ಹೌದು ಮೇಡಮ್, ಮಾಡ್ತೀನಿ ಮೇಡಮ್. ಹೆಂಗದು, ಯಾವ ತರ? ಅಂಗನವಾಡಿ ಶಾಲೆ ಮಕ್ಕಳಿಗೆ ಅವ್ರಿಗೆ ಪೌಷ್ಟಿಕಾಂಶ ಚೆನ್ನಾಗಿ, ಮಕ್ಕಳು ಚೆನ್ನಾಗಿ ಬೆಳಿಲಿ ಅಂತೇಳಿ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿ ಅವ್ರಿಗೆ ಕೊಡ್ಸೋದು. ಅಂಗನವಾಡಿ ಟೀಚರ್ಸ್ನ ಅವಾಗ ಹೋಗಿ ಮಾತಾಡಿಸಿ, ಮೇಡಮ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ನೀರಿನ ಪ್ರಾಬ್ಲಮ್ ಇದೆಯಾ, ಬೇರೆ ಏನಾದ್ರು ನಿಮ್ಗೆ ಹೆಲ್ಪ್ ಬೇಕಾ ಕೇಳ್ತೀನಿ. ಕೇಳ್ಬಿಟ್ಟು ಅವ್ರು ಏನಾದ್ರು ಇದ್ರೆ ಹೇಳ್ತಾರೆ. ಒಂದ್ಸತಿ ಹೋದ್ಮೇಲೆ ಒಂದ್ಸತಿ ತಪ್ಪು, ಎರಡನೇ ಸತಿ ಅವ್ರು ಏನಾದ್ರು ಒಂದು ಸೌಕರ್ಯ ಕೇಳ್ತಾರೆ, ನಾವು ಅವ್ರಿಗೆ ಮಾಡ್ಕೊಡ್ತಾ ಇರ್ತೀವಿ. ಅದರಿಂದ ನಮ್ಗೆ ಗುರುತು. ಸರ್ಕಾರಿ ಶಾಲೆ ಅಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವಾಗ ಬಾಗ್ಲ ಬಿದ್ದೋಗುತ್ತೆ, ಕಿಟಕಿ ಬಿದ್ದೋಗುತ್ತೆ, ಛಾವಣಿ ಬಿದ್ದೋಗುತ್ತೆ, ಇಂಥ ಪರಿಸ್ಥಿತಿ ಇದೆ. ಅಂತ ಶಾಲೆಗಳ ಅಭಿವೃದ್ಧಿಗೆ ನೀವು ನೆರವಾಗ್ತಿರಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಮಾಡಿದ್ದೀವಿ ಮೇಡಮ್. ಆ ಥರ ನಮ್ಮದು ಸ್ಕೂಲು ಆ ಥರ ಪೊಸಿಷನಲ್ಲಿ ಇತ್ತು. ಆಮೇಲೆ ನಾವು ಸ್ವಲ್ಪ ಕಾಂಟ್ರಾಕ್ಟರ್ನ ಮಾತಾಡಿಸಿ ಅವ್ರನ್ನ ಸ್ವಲ್ಪ ಹೆಲ್ಪ್ ಆಗೋ ಥರ ಅವ್ರನ್ನ ಸ್ವಲ್ಪ ಮಾಡಿಕೊಟ್ರು. ನಾವು ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ಏನಾದರೂ ಅವ್ರಿಗೆ ಧನ ಸಹಾಯ ಮಾಡಿ ಮಾಡೋದ್ರಲ್ಲೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಅದರಲ್ಲೇ ಸ್ವಲ್ಪ ಅವ್ರಿಗೂ ಸಾಥ್ ಕೊಟ್ಟಿದ್ವಿ. ಇವಾಗ ಯಾರು ಕಾಂಟ್ರಾಕ್ಟರ್ ಬರ್ತಾರೆ, ಅವ್ರಿಗೆ ಲಿಮಿಟ್ ಇರುತ್ತೆ, ಇಷ್ಟು ಅಮೌಂಟು ಇಷ್ಟರಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ. ನಾವು ಹೋದಾಗ ನಾವು ಅಲ್ಲಿ ನೋಡೋಕೆ ಹೋಗ್ತೀವಲ್ಲ, ನೋಡೋಕೆ ಹೋದಾಗ ಏನಕ್ಕಪ್ಪ ಇದು ಯಾಕೆ ಈ ಥರ ಈ ಕ್ವಾಲಿಟಿ ಮಾಡ್ತಾ ಇದೆ, ಮಾಡು, ಅದಕ್ಕೇನಿದೆ ಅಮೌಂಟ್ ನಾನು ಕೊಡ್ತೀನಿ, ಚೆನ್ನಾಗಿ ಮಾಡು, ಹೆಂಗೂ ನೀನ್ ಮಾಡ್ತಾ ಇದ್ಯಾ, ನಿನ್ ಜೊತೆ ನಾನೊಂದ್ ಸ್ವಲ್ಪ ಅಮೌಂಟ್ ಕೊಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗುತ್ತೆ, ನಿನ್ ದುಡ್ಡಿಗೆ ಎದುರು ಬೇಡ, ಅದ್ರದ್ದೇನಿದೆ ನಾನು ಕೊಡ್ತೀನಿ ಖರ್ಚು, ನೀನ್ ಮಾಡು, ನೀನ್ ಚೆನ್ನಾಗಿ ಮಾಡು. ಸ್ಕೂಲ್ನ ಒಂದ್ ಸ್ವಲ್ಪ ಗೇಟು ಎಲ್ಲ ಬಂದೋಬಸ್ತ್ ಆಗಿಡಿ, ಕ್ಯಾಮ್ರಾ ಹಾಕ್ರಿ, ಎಲ್ಲ ತರ ಸಿಸ್ಟಮಿಕ್ ಆಗಿ ಇಡಿ. ಹೊರಗಡೆಯಿಂದ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಇದು ಗೌರ್ಮೆಂಟ್ ಸ್ಕೂಲ್ ಅನ್ನೋ ತರ ಇರಬಾರ್ದು, ಇದ್ಯಾವುದೋ ಪ್ರೈವೇಟ್ ಸ್ಕೂಲು ಅನ್ನೋ ರೇಂಜಲ್ಲೇ ಮಾಡಬೇಕು, ಆ ಥರನೇ ಮಾಡಿ ಅಂತೇಳಿ ಮಾಡಿಸಿದೀವಿ. ಖಂಡಿತ. ಇವತ್ತು ಭಾರತದ ಶಕ್ತಿ ಯಾವುದು ಅಂತ ಹೇಳಿದ್ರೆ ಯುವ ಸಮೂಹ. ಆ ಯುವ ಸಮೂಹ ಸರಿಯಾದ ದಾರಿಲಿ ಹೋದ್ರೆ ಭಾರತನೂ ಬೆಳೆಯುತ್ತೆ ಚೆನ್ನಾಗಿ. ಬಟ್ ಎಷ್ಟೋ ಜನ ದಾರಿ ತಪ್ಪಿದ್ದಾರೆ. ಅದನ್ನ ನೀವು ಅರಿವಿಗೆ ತಗೊಂಡು ಅವರನ್ನ ಒಂದು ದಾರಿಗೆ ತರಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇದು ಯಾಕೆ ಬಂತು, ಹೆಂಗೆ ಬಂತು? ಮೇಡಮ್, ನನ್ನ ಪೀರಿಯಡಲ್ಲಿ, ನನ್ನ ವಯಸ್ಸಲ್ಲಿ, ನನ್ನ ಜೊತೆಗಿರೋ ಹುಡುಗರಲ್ಲೇ ನನ್ಕಿನ್ನ ಸೀನಿಯರಿಟಿ ಆಗ್ಬೋದು, ನನ್ಕಿನ್ನ ಜೂನಿಯರ್ ಆಗ್ಬೋದು, ತುಂಬಾ ಜನ ನೋಡಿದ್ದೀನಿ. ಅವರು ಒಂದ್ ಕಡೆ ಮನೆಗೂ ಭಾರ, ಒಂದ್ ಕಡೆ ಊರಿಗೂ ಭಾರ. ನಾವು ಹೇಳೋಕ್ಕೂ ನಮಗೂ ಕಷ್ಟನೇ, ಏನು ಮಾಡೋಕ್ಕಾಗಲ್ಲ. ಆ ಥರ ಬದುಕೋದ್ಕಿಂತ ಒಂದು ಏನಾದರೂ ಸಮಸ್ಯೆ, ನಾನು ಖರ್ಚು ಮಾಡೋದ್ರಲ್ಲಿ ಸಮಾಜಕ್ಕೆ ಅರ್ಥ ಹೋಗ್ಲಿ ಬಿಡಿ, ಹೋಗ್ಲಿ, ಸಮಾಧಾನ, ಸಂತೋಷ, ನಾನು ಚೆನ್ನಾಗಿದೆ, ನನ್ನ ಕುಟುಂಬ ಚೆನ್ನಾಗಿದೆ. ನನ್ಕಿನ್ನ ಇನ್ನೂ ಸ್ವಲ್ಪ ಕೆಳಮಟ್ಟದಲ್ಲಿ ಇದ್ದವರು, ಚೆನ್ನಾಗಿದ್ದವರು ಕೂಡ ಸ್ವಲ್ಪ ಇದು ಕುಡಿಯೋ ಹೆಸರುಗಳಾಗಿ ಆಗಿ ಅವರು ದಾರಿ ತಪ್ಪು ಹೋದವ್ರು ತುಂಬ ಜನ ನೋಡಿದ್ದೀನಿ. ಅದ್ರ ಲೆಕ್ಕ ನೋಡಿದ್ರೆ ಅಲ್ಲಿ ಅದನ್ನ ಹಾಳಾಗೋಗೋದ್ಕಿಂತ ಇಲ್ಲಿ ಸ್ಕೂಲು ಮಕ್ಕಳು ನಮ್ಮ ಊರು ನಾನು ಕಾಪಾಡಿದೆ, ನಾನು ಯಾವತ್ತೋ ಹೆಸರು ನಾನು ಉಳಿಸುತ್ತೆ. ನಾಳೆ ದಿನ ನನ್ನ ಮಕ್ಕಳು, ನನ್ನ ಮಗ, ನನ್ನ ಹೆಂಡತಿ, ನಮ್ಮ ಅಮ್ಮ ಬಂದ್ರೆ ಇವ್ರು ಬಸವರಾಜ್ ಮಗ ಅಂತಾರಲ್ಲ, ಅದೇ ಒಂದು ದೊಡ್ಡ ಖುಷಿ. ಅದೊಂದು ನಂಗೆ ಸಂತೋಷ ಇದೆ. ಏನು ನಮ್ಮ ಕನ್ನಡದ ಬಗ್ಗೆ ನಾವು ಮಾತಾಡ್ಲೇಬೇಕು, ಅದೊಂಥರ ಶಕ್ತಿ. ಕನ್ನಡ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲದ ಉತ್ಸಾಹ ಬಂದ್ಬಿಡತ್ತೆ. ಸೊ ಕನ್ನಡ ಸೇವೆಯನ್ನು ನೀವು ನಿರಂತರವಾಗಿ ಮಾಡ್ಕೊ ಬಂದಿದ್ದೀರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೇಡಮ್, ಕನ್ನಡ ರಾಜ್ಯೋತ್ಸವ ಅನ್ನೋದು ನಮ್ಗೊಂದು ಹೆಮ್ಮೆ ವಿಷಯನೇ. ನಮ್ಮೂರು, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನನ್ಗೆ ಹೆಮ್ಮೆ ಇದೆ. ನಾನು ಮಾಡ್ಲೇಬೇಕು ಅನ್ನೋದು ನನ್ಗೆ ಉತ್ಸಾಹನೂ ಇದೆ. ಹೊರಗಡೆ ಜನ ಬಂದ್ರು ಹೋದ್ರು ಅವ್ರು ದುಡ್ಕೊಂಡು ಹೋಗೋದು ಮಾಡೋದು ಮಾಡ್ತಾರೆ. ನಾವು ನಮ್ಮ ಕನ್ನಡಕ್ಕೋಸ್ಕರ ನಮ್ಮ ಕನ್ನಡ ಬೆಳೆಸ್ಬೇಕು, ನಮ್ಮ ಕನ್ನಡ ಭಾಷೆನ ಚೆನ್ನಾಗಿ ಅಭಿವೃದ್ಧಿ ಮಾಡಿಸ್ಬೇಕು. ಆ ಥರ ನಾವು ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಸುತ್ತಮುತ್ತ ಇರೋರ್ಗನ ನಾನು ಕನ್ನಡದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ದಂಗಾಗುತ್ತೆ. ಖಂಡಿತವಾಗಿ ಆ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ನಾವು ಕೊರೋನಾ ಸಮಯ ನೆನಪಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಈಗ 2025 ನಾವಿದ್ರೂ ಕೂಡ ಆ ಸನ್ನಿವೇಶ ಇದೆಯಲ್ಲ, 3 ವರ್ಷ ಒದ್ದಾಡ್ಬಿಟ್ಟಿದ್ವಿ. ಆ ಸಂದರ್ಭದಲ್ಲಿ ನಿಮ್ಮೂರಿನ ಸುತ್ತಮುತ್ತ ಜನರಿಗೆ ಕಷ್ಟ ಅಂದವ್ರಿಗೆ ನೀವು ಜೊತೆಯಾಗಿ ನಿಂತ್ಕೋತೀರಿ, ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಒದಗಿಸ್ತೀರಿ. ಆ ದಿನಗಳನ್ನು ನೆನಪು ಮಾಡ್ಕೋಬೋದಾ? ಮಾಡ್ಕೋಬೋದು, ಅವಾಗೂ ಮಾಡ್ಕೋಬೋದು ಮೇಡಮ್. ಇನ್ನೊಂದು ಒಂದ್ಸತಿ ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ಈ ಕಡೆ ಯಮಲೂರು ಕೆಂಪಾಪುರ ರೋಡ್ ಬರುತ್ತೆ, HL ಯಮಲೂರು ಕೆಂಪಾಪುರ, ಫುಲ್ ಫ್ಲಡ್ಡಿಂಗ್ ಆಗ್ಬಿಟ್ಟಿತ್ತು. ಇನ್ಫಾರ್ಮೇಶನ್ ಬಂದಾಗ ನಾನು 2 ದಿನ ನಮ್ದೊಂದು 5-6 ಟ್ರ್ಯಾಕ್ಟರ್ ಬಿಟ್ಕೊಟ್ಟು ಒಂದು JCB ಬಿಟ್ಕೊಂಡು ಎಂತೆಂತೋ ಎಂಪ್ಲಾಯ್, ರಿಚ್ VIP ಗಳು, ರಾಹುಲ್ ದ್ರಾವಿಡ್,
ಆಮೇಲೆ ತಿರ್ಗಾ ಇನ್ನೂ ಅವ್ರಕಿನ್ನ VIP ಆಗಿರೋರೆಲ್ಲಾನು ಆ ಲಾಜಿಕಾ ಎಪ್ಸಿಲೋನ್ ಅಂತಿದೆ ಅದ್ರೊಳಗಡೆ ಇದ್ರು. ಆ ಟೈಮಲ್ಲಿ ನಾನು ಹೋಗಿದ್ದು ನಾನೇ ದೇವ್ರವ್ರಿಗೆ ಹೋಗಿ ನೀರು ತುಂಬೋಗಿದ್ದು, ಮನೆಯೆಲ್ಲ ಫುಲ್ ನೀರು ತುಂಬೋಗಿದ್ದು. ನಾನು ಟ್ಯಾಕ್ಟ್ರಲ್ಲಿ ಯಾವತ್ತೂ ಟ್ಯಾಕ್ಟ್ರ್ ಹತ್ತಿದಂಥವ್ರು ಆವತ್ತಿನ ದಿನ ಪ್ರಾಣ ಉಳಿಸೋನಕ್ಕೋಸ್ಕರ ನಾನು ಟ್ಯಾಕ್ಟ್ರಿ ಹತ್ತಿ ನಾನು ಅಲ್ಲಿಂದ ತಂದು ರೋಡ್ವರೆಗೂ ಕರ್ಕೊಂಬಂದೆ. ತುಂಬ ಜನ ನನಗೆ ಥ್ಯಾಂಕ್ಸ್ ಅಂತ ಹೇಳೋರು, ಅವ್ರು ಯಾರು ನನಗೆ ಪರಿಚಯ ಇಲ್ಲ. ಆ ಟೈಮ್ಗೆ ಅಷ್ಟೇ ನಾನು ಅವನ್ನೆಲ್ಲ ಇದು ಮಾಡಿಲ್ಲ, ತಲೆಯಲ್ಲಿ ಇಟ್ಕೊಂಡಿಲ್ಲ. ಅದೊಂದು ನಾನು ಮಾಡಿದ್ದೀನಿ ಮೇಡಮ್ ಜನಸೇವೆದಲ್ಲಿ. ಅದು ನಂದು ದೊಡ್ಡ ಉಳ್ಕೊಂಡಿದೆ. ಕೊರೋನಾ ಟೈಮಲ್ಲಿ ಮೇಡಮ್ ನಾವೇ ಖುದ್ದಾಗಿ ಹೋಗಿ ನಮ್ಮ BBMP ಕಡೆಯಿಂದ ಫುಡ್ ಕೊಡೋರು. ಆ ಫುಡ್ ಎಲ್ಲ ನಾವು ಹಂಚಿದ್ವಿ. ನಮ್ಮ ಟ್ಯಾಕ್ಟ್ರಿದಲ್ಲಿ ಫ್ರೀಯಾಗಿ ಹೋಗಿ ಸರ್ವಿಸ್ ಕೊಟ್ಟು ಎಲ್ಲ ಮನೆ ಹತ್ರ ಹೋಗಿ ಫುಡ್ ಕೊಟ್ಟಿದ್ವಿ. ನಮ್ಮ ಸ್ಲಮ್ ಬೋರ್ಡ್ಗೂ ಫುಡ್ ಕೊಟ್ಟಿದ್ವಿ. ಆಮೇಲೆ ಕಿಟ್ಗಳು ಕೊಟ್ಟಿದ್ವಿ. ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬ್ರು ಒಂದು ಮನೆ ಬಿಡ್ದಿರಂಗೆ ಎಲ್ಲ ಲೀಸ್ಟ್ ಸಮೇತ ಎತ್ತಿ ಕೊರೋನಾ ಟೈಮಲ್ಲಿ ಕಿಟ್ ಕೊಟ್ಟಿದ್ದಾರೆ. ಕಿಟ್ಟು ಮೆಡಿಸಿನ್ದು ಅದೆಲ್ಲ. ಆಮೇಲೆ ಅದೆಲ್ಲ ನಾವು ಕೊಟ್ಟಿದ್ದೀವಿ ಮೇಡಮ್. ತಂಡ ಇದೆಯಾ? ಇಷ್ಟೊಂದು ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಸಂಘಟನೆ ಇಲ್ಲ. ಅದೊಂದು ಸ್ಲಮ್ ಬೋರ್ಡ್ ಊರು, ಸಂಜಯನಗರ ಊರು ಲೋಕಲ್ ಆಗಿರ್ತೀವಲ್ಲ, ಈ ತರ ವಿಶೇಷ ಏನಾಯ್ತಂದ್ರೆ ಕರೆದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ, ಚಿಕ್ಕವರಿಂದ ದೊಡ್ಡವರೆಗೂ. ಈಗ ಒಂದು ಫೋನ್ ಮಾಡಿದ್ರೆ ಬಂದ್ರು ಅಂದ್ರೆ ಬಂದ್ಬಿಡ್ತಾರೆ. 1,000 ಜನ ಮೇಡಮ್. 1,000 ಜನ ಬರ್ತಾರೆ. ಸಿಂಪಲ್ ಆಗಿ ಒಂದು ಫೋನ್ ಮಾಡಿದ್ರೆ 1,000 ಜನ ಬಂದು ಸಪೋರ್ಟ್ ನಿಂತ್ಕೊಂತಾರೆ. ಯಾಕಂದ್ರೆ ನಾವು ಯಾವುದಕ್ಕೂ ಕೆಟ್ಟದಕ್ಕೆ ಕರೆದಿಲ್ಲ. ಅವ್ರು ಬಂದ್ರು ಯಾರೇ ಒಂದು ವ್ಯಕ್ತಿ ನಮ್ಮ ಹತ್ರ ಬರ್ಬೇಕಂದ್ರೆ ನಾವು ಒಳ್ಳೇದ್ ಮಾಡಿನ ಕೆಟ್ಟದ್ ಮಾಡಿನ ನೋಡ್ತಾರೆ, ಅದ್ರ ಮೇಲೆ ಜನ ಬೆಳಿತಾರೆ. ಕೆಟ್ಟದಂದ್ರೆ ಯಾರು ಬರಲ್ಲ. ಒಂದು ಟೈಮ್ ಬಂದಿರ್ಬೋದು, ಇನ್ನೊಂದು ಟೈಮ್ ಅಷ್ಟೇ ನ್ಯೂಟ್ಲಾಗ್ಬಿಡ್ತಾರೆ. ಯಾರು ಒಳ್ಳೆ ಕೆಲಸ ಮಾಡಿದ್ರೆ 100% ಕರೆಯಕ್ಕಿಂತ ಮುಂಚೆನೆ ಬಸವರಾಜನ ಕರೀತಾರೆ, ಒಬ್ಬರಿಂದ ಒಬ್ರು ಹಂಗೆ ಹೇಳ್ಕೊಂಡು ಬಂದ್ಬಿಡ್ತಾರೆ. ಅದು ಮರ್ಯಾದೆ, ಅದು ನಾನು ಉಳಿಸ್ಕೊಂಡಿದ್ದೀನಿ. ಆ ದೇವ್ರು ನನ್ಗೆ ಅದೇ ಶಕ್ತಿ ಕೊಟ್ಟು ಉಳಿಸ್ಕೊಂಡು ಹೋಗೋಷ್ಟು ನನ್ಗೆ ಶಕ್ತಿ ಕೊಟ್ರೆ ಅದೇ ನಂಗೆ ಸಾಕು. ನನ್ಗೆ ಯಾವ್ದು ಆಸ್ತಿ ಯಾವ್ದು ಬೇಡ. ಪೋಷಕರಿಗಂತೂ ಭಯಂಕರ ಹೆಮ್ಮೆ ಇದೆ ಮೇಡಮ್. ನಮ್ಮಮ್ಮ ಅಂತೂ 24 ಗಂಟೆ ಅದ್ರಲ್ಲೇ ಇರ್ತಾರೆ. ನಮ್ಮಮ್ಮ ಅಂತೂ ನನ್ನ ಮಗ ಅದು ಮಾಡ್ದ, ನನ್ನ ಮಗ ಇದು ಮಾಡ್ದ, ಅದೇ ಹೇಳ್ತಾ ಇರ್ತಾರೆ. ಹಂಗೆ ನಮ್ಮ ಮಿಸಸ್ ಅಷ್ಟೇನೆ. ಇವಾಗ ಓಕೆ ಮೇಡಮ್, ನಮ್ಮ ಮಿಸಸ್ ನನ್ಗೆ ಅನ್ಸ್ದಂಗೆ ಇವಾಗವರೆಗೂ ತಿರುಗಿ ಮಾತಾಡಿಲ್ಲ. ನನ್ನ ಮಗ ಚಿಕ್ಕವನಿನ್ನ ಮಾತಾಡಿಲ್ಲ. ಮುಂದೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಮೇಡಮ್. ಅದಕ್ಕೋಸ್ಕರ ಇವಾಗ ಫಸ್ಟ್ ಸಮಾಜ ಸೇವೆ ಮಾಡ್ಬಿಡೋಣ, ಆಮೇಲೆ ಹೆಂಡತಿ ಮಕ್ಳು ನೋಡ್ಕೊಂಡು ನಿಧಾನಕ್ಕೆ ನಾವು ಒಂದು ಒಳ್ಳೆ ದಾರಿಗೂ. ಅಷ್ಟೊತ್ತಿಗೆ ಯಾರು ನಂತರ ಇನ್ನೊಬ್ರು ಯಾರಾದ್ರೂ ಬರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ನೋಡ್ಕೊಂಡು ನಮ್ಮ ಜೀವನ ನಾವು ಒಳ್ಳೆ ರೀತಿ ಕಟ್ಕೊಂಡು. ಖಂಡಿತವಾಗ್ಲು. ಈಗ ಎಷ್ಟೊಂದು ಜನಕ್ಕೆ ಬಸವರಾಜಣ್ಣ ಬೇಕು. ಅಣ್ಣ ನಿನ್ನಿಂದ ನಾನು ಎಜುಕೇಶನ್ ಪಡ್ಕೊಂಡೆ, ಅಣ್ಣ ನಿನ್ನಿಂದ ನಾನು ಬದುಕು ಕಟ್ಕೊಂಡೆ, ಅಣ್ಣ ನೀನು ಇದ್ದಕ್ಕಾಯ್ತು, ನನ್ನ ಆರೋಗ್ಯ ಉಳಿತು, ಹೀಗೆ ಬಹಳಷ್ಟು ಜನ ಮಾತಾಡಿರ್ತಾರೆ. ಏನನ್ಸುತ್ತೆ ನಿಮ್ಗೆ ಆವಾಗ? ಹಂಗ ಅನ್ಸ್ದಾಗ ಏನಂತ ಖುಷಿ ಆಗುತ್ತೆ. ನಾನು ಖುಷಿ ಆಗುತ್ತೆ. ಇನ್ನ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ, ಮಾಡ್ತಾ ಇದ್ದೀನಿ. ನಂಗೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಅಣ್ಣನ ಹತ್ರ ಹೋದ್ರೆ ಕೆಲಸ ಆಗುತ್ತೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ತುಂಬಾ ಜನ. ಅದು ಅನುಭವ ಆಗಿದೆಯಾ? ಅದು ಅನುಭವ ಆಗಿದೆ. ನಾವೇನ್ ಮಾಡ್ತೀವಿ ಅಂತ ರೆಕಾರ್ಡಿಂಗ್ ಮಾತಾಡ್ಕೊಂಡು ಇನ್ನೊಂದ್ ಕಡೆ ಕೆಟ್ಟದಾಗಿ ಹೇಳ್ಕೊಂಡವ್ರು ಇದ್ದಾರೆ. ಅವೆಲ್ಲ ಮಾಮೂಲಿ ಮೇಡಮ್. ಊರಂದ್ಮೇಲೆ ಸಣ್ಣ ಪುಟ್ಟ ಇರುತ್ತೆ. ಅದು ಜನಕ್ಕೆ ಏನಂದ್ರೆ ಅದೇನೋ ಒಂದು ಕತೆ ಇದೆ. ಒಂದು ಯಾವ್ದೋ ಒಂದು ಇದ್ರಲ್ಲಿ ನಾನು ನೋಡಿದೆ ವಿಡಿಯೋದಲ್ಲಿ. ಎಣಕ್ ಮಾಡಿದ ಸಿಂಗಾರ, ಊರಿಗೆ ಮಾಡಿದ ಉಪಕಾರ, ಜನ ಯಾರು ಒಳ್ಳೆಯವರು ಕೆಟ್ಟವರು ಅಂತಾನು ಅರ್ಥ ಮಾಡ್ಕೊಳಲ್ಲ ಅಂತ ಅದೊಂದು ನಾನು ಕೇಳಿದ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಜನ ಹೆಂಗೆ ಅಂದ್ರೆ ಒಳ್ಳೇದ್ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಟೈಮ್ ಫೀಲ್ ಆಗುತ್ತೆ. ಕೆಲವು ಜನ ಇರ್ತಾರೆ, ಅವರು ಹುಡುಕ್ತಿರ್ತಾರೆ, ಹೂವಲ್ಲೂ ಹುಳ ಹುಡುಕ್ತಾರೆ ಬಿಡಿ. ಅವಾಗೆಲ್ಲೋ ಒಂದ್ ಕಡೆ ಮನ್ಸಿಗೆ ನೋವಾಗುತ್ತೆ. ನೋಡ್ದ ನಾನು ಇಷ್ಟು ಕೆಲಸ ಮಾಡಿದೆ, ನನ್ನ ಬಗ್ಗೆ ಏನು ಕರುಣೆನೇ ಇಲ್ದಿರಂಗೆ ಏನೋ ಒಂದು ಮಾತಾಡ್ಬಿಟ್ರಲ್ಲ ಅಂತ ಅಷ್ಟೇ. ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದೀರಿ? ಮುಂದಿನ ಗುರಿ ಏನಿಲ್ಲ ಮೇಡಮ್. ಇದೇ ತರ ಒಳ್ಳೆ ರೀತಿ ಸಮಸ್ಯೆ ಮಾಡಿ ನಮ್ದೊಂದು ಒಳ್ಳೆ ಹೆಸರು ಉಳಿಸ್ಕೊಂಡು ನನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಟ್ಕೊಂಡು ನಾವು ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಬೇರೆ ಏನು ಉದ್ದೇಶ ಇಲ್ಲ. ಖಂಡಿತ. ಸಮಾಜಕ್ಕೆ ನಿಮ್ಮ ಸಂದೇಶ? ಸಮಾಜಕ್ಕೆ ಸಂದೇಶ ಎಲ್ಲರೂ ಒಳ್ಳೆ ವ್ಯಕ್ತಿ ಆಗಬೇಕು. ಊರಿಗೆ ಏನಾದರೂ ಒಂದು ಸ್ವಲ್ಪನಾದರೂ ಅವ್ರ ಕಡೆಯಿಂದ ಊರು ಚೆನ್ನಾಗಿಟ್ಟವ್ರಿಗೆ ಸ್ವಚ್ಛತೆ ಕಾಪಾಡಿಕೊಂಡು ಊರಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರೆ ಊರು ಚೆನ್ನಾಗಿರುತ್ತೆ. ಎಲ್ಲ ಮಕ್ಳಿಗೂ ಶಿಕ್ಷಣ ಕೊಡ್ಲಿ, ಎಲ್ಲಾನು ಮಕ್ಕಳನ್ನ ಓದಿಸ್ರಿ. ನಮ್ಮ ಸ್ಲಮ್ ಬೋರ್ಡಲ್ಲಿ ಇನ್ನೊಂದೇನಂದ್ರೆ ಮಕ್ಕಳನ್ನೆಲ್ಲ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ನಾನೇನು ಮಾಡಿದ್ದೀನಿ, ಹೋಗಿ ಮೈಕ್ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡ್ಕೊಂಡು ಎಲ್ಲ ಮನೆಗೆ ಹೋಗಿ ಟೀಚರ್ಸ್ ಕರ್ಕೊಂಡೋಗಿ ಅವರು ಓದಿಲ್ಲ ಅಂದರೆ ಡೈರೆಕ್ಟಾಗಿ ಅವ್ರಿಗೆ 8ನೇ ಕ್ಲಾಸ್ಗೆ 9ನೇ ಕ್ಲಾಸ್ಗೆ ಏಜ್ ತಕ್ಕನಂಗೆ ಸೇರಿಸ್ಕೊಳೋ ಥರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ಕೂಲ್ಗೆ ಸೇರಿಸೋ ಥರನೂ ಮಾಡಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂತಹ ಬಸವರಾಜ್ ಅವರು ಭಾಗಿಯಾಗಿದ್ರು. ಇವರ ಮಾತುಗಳಲ್ಲಿ ನಾವೇನು ತಿಳ್ಕೊಳ್ಬೋದು ಅಂತ ನೋಡೋದಾದ್ರೆ,
ಇವ್ರು ಹೇಳಿದ್ದೊಂದೇ. ಎಷ್ಟೋ ಜನ ಮಾತಾಡ್ತಾರೆ, ನಾನು ಅಷ್ಟು ಕೋಟಿ ಮಾಡಿದೆ, ಇಷ್ಟು ಕೋಟಿ ಮಾಡಿದೆ ಅಂತ. ಇವ್ರು ಹೇಳಿದ್ದು ಒಂದೇ, ನಾನು ಹೆಸರನ್ನು ಮಾಡ್ತಾ ಹೋದೆ. ಕಾರಣ ಏನು ಅಂತ ಹೇಳಿದ್ರೆ, ನಿರಂತರವಾಗಿ ನಾನು ಕೆಲಸಗಳನ್ನು ಮಾಡ್ತಾ ಹೋದೆ, ಜನರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡ್ತಾ ಹೋದೆ ಅಂತ. ದುಡಿದ 50 ಭಾಗವನ್ನು ಸಮಾಜ ಸೇವೆಗಾಗಿ ಇಟ್ಟಿರುವಂಥ ಧೀಮಂತ ವ್ಯಕ್ತಿಯವರು. ಇವರ ಮುಂದಿನ ಆಶಯಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.